ನಮಸ್ಕಾರ ಎಲ್ಲರಿಗೂ. ಇವತ್ತು ವೆಜಿಟೇಬಲ್ ದೊನ್ನೆ ಬಿರಿಯಾನಿ ಮಾಡೋಣ ನೋಡೋಣ ಬರ್ರಿ. ಫಸ್ಟ್ ಒಂದು ಪ್ಯಾನ್ ಹೀಟ್ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿದ ತಕ್ಷಣ ಅದಕ್ಕೆ ಸ್ವಲ್ಪ ಮಸಾಲ ಹಾಕಿರಿ, ಅಂದ್ರೆ ಅಕ್ಕ ಮಸಾಲ. ದೆನ್ ಅದನ್ನು ಫ್ರೈ ಮಾಡ್ಕೊರಿ. ಫ್ರೈ ಮಾಡಿದ ತಕ್ಷಣ ಅದಕ್ಕೊಂದು ಸ್ವಲ್ಪ ಆನಿಯನ್ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಈಗ ಗ್ರೀನ್ ಚಿಲ್ಲಿ ಹಾಕಿರಿ. ಗ್ರೀನ್ ಚಿಲ್ಲಿ ಹಾಕಿದ ತಕ್ಷಣ ಅದಕ್ಕೆ ಜಿಂಜರ್ ಗಾರ್ಲಿಕ್ ಹಾಕಿ ಅದನ್ನೊಂದು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ತಾ ಹಾಫ್ ಕುಕ್ ಆಗೋಣ. ದೆನ್ ಅದಕ್ಕೆ ಪಾಲಕ ಸ್ವಲ್ಪ ಮೆಂತ್ಯ ಹಾಕಿ ಅದನ್ನು ಮೆಂತ್ಯ ಪಾಲಕ ಕಂಪ್ಲೀಟ್ ಕುಕ್ ಆಗಬೇಕು, ಅದುವರೆಗೂ ಫ್ರೈ ಮಾಡ್ಕೊಂಡು ಲಾಸ್ಟಿಗೆ ಸ್ವಲ್ಪ ಪುದೀನ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಅದನ್ನು ಸ್ವಲ್ಪ ಅಷ್ಟೇ ಬಿಸಿ ಮಾಡಿ ಅದನ್ನು ಆರಲಿಕ್ಕಿಟ್ಟು ಅದು ಆರಿದ ತಕ್ಷಣ ಅದನ್ನು ಗ್ರೈಂಡ್ ಮಾಡ್ಕೊರಿ. ದೆನ್ ಇನ್ನೊಂದು ಬೋಗಣಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕಿರಿ. ತುಪ್ಪ ಹಾಕಿದ ತಕ್ಷಣ ಅದು ಫುಲ್ ಬಿಸಿ ಆದ ನಂತರ ಅದಕ್ಕೆ ಅಕ್ಕ ಮಸಾಲ ಅಂದರೆ ಬಿರಿಯಾನಿಗೆ ಏನೇನು ಹಾಕ್ತೀವಲ್ಲ, ಚಕ್ಕೆ, ಲವಂಗ, ದಾಲ್ಚೀನಿ, ಆಮೇಲೆ ಶಾಜೀರ, ನಾರ್ಮಲ್ ಜೀರಿಗೆ, ಕಾಳು ಮೆಣಸು ಇದೆಲ್ಲ ಹಾಕೋರಿ. ಅದು ಹಾಕ್ಕೊಂಡು ಅದು ಒಂದು ಸ್ವಲ್ಪ ಫ್ರೈ ಆದ ತಕ್ಷಣ ಅದನ್ನು ಫ್ರೈ ಮಾಡ್ಕೊರಿ. ಸಣ್ಣ ಉರಿ ಒಳಗೆ ಇರಲಿ, ಯಾಕಂದರೆ ಅದರೊಂದೆಲ್ಲ ಮಸಾಲೆ ಹೊತ್ತುತ್ತಾವ. ದೆನ್ ಅದಕ್ಕೆ ಈಗ ಒಂದು ಸ್ವಲ್ಪ ಒಂದು ಚಾಪ್ ಮಾಡಿರುವಂಥ ಆನಿಯನ್ ಅಂದರೆ ಸಣ್ಣಂಗೆ ಸ್ಲೈಸ್ ಮಾಡಿರಬೇಕು, ಹಂಗೆ ಆನಿಯನ್ನ. ಆಮೇಲೆ ಅದಕ್ಕೆ 1-2 ಚಿಲ್ಲಿ, 2 ಅಥವಾ 3 ಅಂದರೆ ಇದಕ್ಕೆ ಚಿಲ್ಲಿ ಹಾಕಿರ್ತೈತಲ್ಲ ಅದು ಖಾರ ಆಗ್ತೈತಿ. ಅದಕ್ಕೆ 1-2 ಅಥವಾ 3 ಚಿಲ್ಲಿ ಕಟ್ ಮಾಡಿ ಹಾಕಿ ಅದನ್ನು ಫ್ರೈ ಮಾಡ್ಕೊರಿ. ಲೈಟ್ ಗೋಲ್ಡನ್ ಬ್ರೌನ್ ಬರ್ಬೇಕು ಆನಿಯನ್ನ. ಹಂಗೆ ಫ್ರೈ ಆದ ತಕ್ಷಣ ಅದಕ್ಕೆ 1 ಟೊಮೆಟೊ ಹಾಕ್ಬೋದು, ಇಲ್ಲಾಂದರೆ ನೀವು ಮೊಸರನ್ನು ಹಾಕ್ಬೋದು. ಹಾಕಿ ಅದನ್ನು ಫ್ರೈ ಮಾಡ್ಕೊರಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊರಿ. ಇದು ಟೊಮೆಟೊ ಫ್ರೈ ಆದ ತಕ್ಷಣ ಅದಕ್ಕೆ ಈಗ ಮಾಡಿರೋಂಥ ಮಸಾಲೆನ ಫೈನ್ ಪೇಸ್ಟ್ ಮಾಡಿ ಅದನ್ನು ಹಾಕಿ ಇನ್ನೊಂದು ಸ್ವಲ್ಪ ಕುದಿಲಿಕ್ಕೆ ಬಿಡ್ರಿ. ಅದು ಕುದಿದ ತಕ್ಷಣ ಅದಕ್ಕೊಂದು ಸ್ವಲ್ಪ ಸಾಲ್ಟ, ಸ್ವಲ್ಪ ಹಳದಿ, ಅಂದರೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟೇ ಉಪ್ಪು ಹಾಕಿರಿ. ಅಂದರೆ ರೈಸ್ನೂ ಹಾಕೋದೈತಿ, ಅದನ್ನು ರೈಸ್ ನೋಡಿ ಮೇಜರ್ ಮಾಡಿ ಹಾಕಿರಿ. ಆಮೇಲೆ ನಿಮ್ಮ ಕಡೆ ಯಾವ್ಯಾವ ವೆಜಿಟೇಬಲ್ಸ್ ಅದೋ ಕಟ್ ಮಾಡಿ ವೆಜಿಟೇಬಲ್ಸ್, ನನ್ನ ಕಡೆ ಕ್ಯಾರೆಟ್, ಮಟರ್ ಆಮೇಲೆ ಪೊಟ್ಯಾಟೊ ಇದ್ದು ಅದನ್ನು ಹಾಕಿ 1-2 ನಿಮಿಷ ಹಿಂಗೆ ತಿರುವಾಡಿ. ಆಮೇಲೆ ಅದಕ್ಕೆ ಈಗ ಮೊದಲೇ ಸೋಕ್ ಮಾಡಿರೋಂಥ ರೈಸ್ ಹಾಕಿ ಅದನ್ನು ಕುದಿಲಿಕ್ಕೆ ಬಿಡ್ರಿ. ಚೆಂದಾಗಿ ಮೊದಲು ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ನೀರು ಹತ್ತೈತಲ್ಲ ಅಳತಿಲ್ಲ ನೀವು ಅಷ್ಟೇ ಈಗ ನೀರು ಹಾಕಿರಿ. ನೀರು ಹಾಕಿ ಒಂದು ಕುದಿ ಬರೋವರೆಗೂ ಹೈ ಫ್ಲೇಮ್ದಾಗ ಇಡ್ರಿ. ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದ್ರ ಮ್ಯಾಗ ಮುಚ್ಚಿ ಮೀಡಿಯಮ್ ಫ್ಲೇಮ್ದಾಗ ಕುಕ್ ಮಾಡಿರಿ. ಈಗ ಮ್ಯಾಗ ಮುಚ್ಚಿದ್ದನ್ನು ತೆಗೀರಿ. ಒಂದು ರೌಂಡ್ ಹಿಂಗೆ ತಿರುವಾಡ್ರಿ, ಯಾಕಂದ್ರೆ ಕೆಳಗೆ ಹೊತ್ತಿರ್ತೈತಲ್ಲ ಅದು ಹೊತ್ತಬಾರ್ದಂದ್ರೆ ಒಂದು ಸ್ವಲ್ಪ ಹಿಂಗೆ ತಿರುವಾಡಬೇಕು. ಅದು ತಿರುವಾಡಿ ಅದನ್ನು ಈಕ್ವಲ್ ಮಾಡಿರಿ. ಈಗ ನೋಡಿರಿ, ಈಗ 80-90% ಕುಕ್ ಆಗೈತಿ. ಅದಕ್ಕೆ ಮ್ಯಾಗ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮ್ಯಾಗ ಮುಚ್ಚಿ ಎಷ್ಟಾಗ್ತೈತಲ್ಲ ಅಷ್ಟು ಸ್ಲೋ ಫ್ಲೇಮ್ದಾಗ 5 ನಿಮಿಷ ಕುದಿಲಿಕ್ಕೆ ಬಿಡ್ರಿ. ದೆನ್ ಈಗ ನೋಡಿರಿ, ಈಗ ನಿಮ್ದು ವೆಜಿಟೇಬಲ್ ದೊನ್ನೆ ಬಿರಿಯಾನಿ ಅಂದ್ರೆ ವೆಜ್ ಬಿರಿಯಾನಿನೂ ಈಗ ಒಂದು ಸ್ವಲ್ಪ ರೆಡಿ ಆಗೈತಿ.